ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಬಸ್ಸು. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ ಮಾಮ್. ಸ್ವಲ್ಪ ಎನರ್ಜಿಯಿಂದ ತಗೊಂಡ್ಬಂದಿದ್ದೀನಿ ಈ ವಿಡಿಯೋನ. ನೆನ್ನೆ ಫ್ರಸ್ಟ್ರೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಒಂಥರ ಟ್ರಿಗರ್ ಆಗೋಗ್ಬಿಟ್ಟಿದ್ದು. ನನಗೆ ಏನೇನೋ ಮಾತಾಡ್ಬಿಟ್ಟಿದ್ದೀನಿ ವಿಡಿಯೋದಲ್ಲಿ, ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ ಪೋಸ್ಟ್ ಮ್ಯಾಚ್ ವಿಡಿಯೋನ. ಸೊ ಓಕೆ, ಏನು ಮಾಡಕ್ಕಾಗೋದಿಲ್ಲ, ಒಂದ್ ಮ್ಯಾಚ್ ನ ಸೋತಿದೀವಿ. ಇವಾಗ ಇದನ್ನ ಹಾರ್ಶ್ ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಮುಂದೆ ಏನ್ ಆಗ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು ಹೊರತು ಹಿಂದೆ ಆಗಿರೋದ್ರ ಬಗ್ಗೆ ಚಿಂತಿಸಿ ಫಲವಿಲ್ಲ ಅಂದಂಗೆ ಇವಾಗ ಪಾಯಿಂಟ್ಸ್ ಟೇಬಲ್ ನ ಡಿಸ್ಪ್ಲೇ ಮಾಡ್ತಾ ಇದೀನಿ, ನೋಡ್ತಾ ಇರ್ಬೋದು. ಇವತ್ತಿನ ಮ್ಯಾಚ್ ಏನಿದೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚ್, ಗ್ರೂಪ್ 1 ಮ್ಯಾಚ್. ಅದೇ ಜಿಂಬಾಬ್ವೆ ಅಪ್ ಅಗೇನ್ಸ್ಟ್ ಕೆರೇಬಿಯನ್ಸ್ ವೆಸ್ಟ್ ಇಂಡೀಸ್ ಮೇಲೆ ಆಡ್ತಾ ಇದ್ದಾರೆ. ಸೊ ಈ ಮ್ಯಾಚ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಗೆಲ್ತಾರೆ ಮೇಲ್ ಹೋಗ್ತಾರ ಕೆಳಗ್ ಬರ್ತಾರ, ಅಂಡ್ ನಮ್ಮ ಇಂಡಿಯಾದನ್ನು ಕೂಡ ಡಿಸೈಡ್ ಆಗುವಂತ ಚಾನ್ಸಸ್ ಕಾಣಿಸಿದೆ. ಒಂದೇ ಒಂದು ಮ್ಯಾಚ್ ಡಿಸೈಡ್ ಮಾಡ್ಬಿಟ್ಟೈತಿ ಇವಾಗ ಆಲ್ರೆಡಿ. ಬುಡುಕ್ ಬರುತ್ತೆ ಇಂಡಿಯಾಗೆ ಅಂತ. ಇಂಡಿಯಾ 2-2 ಗೆದ್ರು ಕೂಡ ಬುಡುಕ್ ಬರುವಂತ ಚಾನ್ಸಸ್ ಇರುತ್ತೆ ಅಂತ. ಹೌದು, ಇವಾಗ ಅದೇ ತರ ಡಿಸೈಡ್ ಆಗಿರೋದು. ಇಲ್ಲಿ ಜಿಂಬಾಬ್ವೆ ಗೆಲ್ತಾರ, ವೆಸ್ಟ್ ಇಂಡೀಸ್ ಗೆಲ್ತಾರ. ವೆಸ್ಟ್ ಇಂಡೀಸ್ ಏನಾದ್ರು ಈ ಮ್ಯಾಚ್ ನ ಗೆಲ್ತು ಅಂತಂದ್ರೆ ಖಂಡಿತ ಸಿಕ್ಕಾಪಟ್ಟೆ ಸೈಕ್ ಆಗಿ ಹೋಗ್ಬಿಡುತ್ತೆ ಟೀಮ್ ಇಂಡಿಯಾಗೆ. ಯಾಕಂದ್ರೆ ಸೌತ್ ಆಫ್ರಿಕಾ ಒಂದ್ ಮ್ಯಾಚ್ ಗೆದ್ದಿರೋದ್ರಿಂದ ವೆಸ್ಟ್ ಇಂಡೀಸ್ ಕೂಡ ಒಂದ್ ಮ್ಯಾಚ್ ನ ಗೆದ್ಬಿಡ್ತು ಅಂದ್ರೆ ಜಿಂಬಾಬ್ವೆ ಗೆಲ್ತು ಅಂದ್ರೆ ಸೈಕ್ ಆಗಲ್ಲ ಅಂತಲ್ಲ. ಜಿಂಬಾಬ್ವೆ ಕೂಡ ಒಳ್ಳೆ ಕ್ವಾಲಿಟಿ ಟೀಮ್, ಟಾಪ್ ಆಫ್ ದ ಟೇಬಲ್ ಅಲ್ಲಿ ಫಿನಿಶ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಒಂಥರ ಈ ಗ್ರೂಪ್ ಸೈಕ್ ಗ್ರೂಪ್ ತರ ಕಾಣಿಸ್ತಾ ಇದೆ. ಹಂಗ್ ನೋಡಕ್ ಹೋಯ್ತು ಅಂದ್ರೆ ನಿನ್ನೆ 2 ಹೋಸ್ಟಿಂಗ್ ನೇಷನ್ಸ್ ಸಿಮಿಲರ್ ಆಗಿ ಸೋತಿರೋದು. ಫಸ್ಟ್ನೇ ಮ್ಯಾಚ್ ಶ್ರೀಲಂಕಾ ಇಂಗ್ಲೆಂಡ್ ಮೇಲೆ ಸೋಲ್ತು ಅಂತಂದ್ರೆ ಅದು ಕೂಡ ಸಿಮಿಲರ್. ಚೇಸ್ ಮಾಡಕ್ ಆಗ್ಲಿಲ್ಲ ಅವ್ರಿಗೆ. ಅವರು ಒಂದು ಮಾಡರೇಟ್ ಟಾರ್ಗೆಟ್ ನ ಕೊಟ್ಟಿರ್ತಾರೆ, ಚೇಸ್ ಮಾಡಕ್ ಆಗ್ಲಿಲ್ಲ ಶ್ರೀಲಂಕಾಗೆ. ವರ್ಷಾಕ್ ಸೋತ್ರು ಅಜ್ಜಿ ಬಜ್ಜಿ ಭಾಗ. ಅಂದ್ರೆ ಇಂಡಿಯಾ ಸೇಮ್ ಹೆಂಗ್ ಸೋತ್ರು ಅದೇ ರೀತಿ ಒಂದು ಹ್ಯೂಜ್ ಮಾರ್ಜಿನ್ ಸೋಲ್ನೆ ಆಗೋಗ್ಬಿಡ್ತು ಅವ್ರಿಗೂ ಕೂಡ. ಇಂಡಿಯಾ ಬಿಡಿ ತೋಪ್ ಆಗೋಗ್ಬಿಟ್ರು ಸೌತ್ ಆಫ್ರಿಕಾ ಅಗೇನ್ಸ್ಟ್. ಎರಡು ನೋಡಿ ಹೆಂಗಿದೆ ಅಂತ. ಒಂದೇ ದಿನ ಇವ್ರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ, ಅಪೋನೆಂಟ್ ಟೀಮು. ನಾವು ಚೇಸ್ ಮಾಡೋದಕ್ಕೆ ಅಂತ ಬರ್ತೀವಿ. ಶ್ರೀಲಂಕಾ ಟೀಮು ಚೇಸು, ನಮ್ ಟೀಮು ಚೇಸು. ಇಲ್ಲಿ ನೋಡ್ತಾರೆ 2 ಟೀಮು ಹೋಗೆ, 2 ಹೋಸ್ಟಿಂಗ್ ನೇಷನ್ ಹೋಗೆ ಡಾಮಿನೇಟ್ ಮಾಡ್ತಾ ಇರೋದು ಈಚೆ ಕಡೆಯಿಂದ ಬಂದವರು. ಅದು ನಮ್ಮ ನೆಲದಲ್ಲಿ. ಅಲ್ಲಿ ಶ್ರೀಲಂಕಾ ನೆಲದಲ್ಲಿ ಸೋತಿದ್ರು ಶ್ರೀಲಂಕಾ, ಇಲ್ಲಿ ಇಂಡಿಯಾ ನೆಲದಲ್ಲಿ ಸೋತಿದೀವಿ ಇಂಡಿಯಾ. ಸೊ ನೋಡಿ ಇದು ಹೆಂಗಿದೆ ಅಂತ ಕಾಂಟ್ರಾಸ್ಟಿಂಗ್. ಸೊ 2 ಗ್ರೂಪ್ ಅಲ್ಲೂ ಕೂಡ ನೆನ್ನೆ ಒಂಥರ ಆಘಾತ ಆಗಿದ್ದು. ಎಕ್ಸ್ಪೆಕ್ಟೇಷನ್ ಇದ್ದಿದ್ದೆ ಯಾರೋ, ಗೆದ್ದಿದ್ದೆ ಯಾರೋ. ಒಬ್ವಿಯಸ್ಲಿ ಫೇವರೇಟ್ಸ್ ಆಗಿದ್ದು ಇಂಡಿಯಾ. ನೆನ್ನೆ ಶ್ರೀಲಂಕನ್ಸ್ ಸ್ವಲ್ಪ ಫೇವರೇಟ್ಸ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಹೋಮ್ ಅಲ್ಲಿ ಆಡ್ತಾ ಇದ್ರಿಂದ. ಸೊ ಗ್ರೂಪ್ ನ ನೋಡ್ತು ಅಂತಂದ್ರೆ ಇವಾಗ ಯಾವ ತರ ಕಾಣಿಸ್ತಾ ಇದೆ ಅಂತಂದ್ರೆ, ಒಂದು ಮ್ಯಾಚ್ ನ ಸೋತಿದೆ. ಒಂದ್ ಮ್ಯಾಚ್ ನ ಸೋತಿರೋದು ಏನಿದೆ ಇವಾಗ, ಶ್ರೀಲಂಕಾ ಆಗಿರ್ಲಿ ಇಂಡಿಯಾ ಆಗಿರ್ಲಿ. ಶ್ರೀಲಂಕಾದ ನೆಟ್ ರನ್ ರೇಟ್ ನೋಡಿ -2.550 ಇದೆ. ಇಂಡಿಯಾದ ನೆಟ್ ರನ್ ರೇಟ್ ನೋಡಿ -3.800 ಇದೆ. ಅವ್ರಿಗಿನ್ನ ವರ್ಷ ಸೋತಿದ್ವು ನಾವು. ಅದಕ್ಕೋಸ್ಕರ ಇಲ್ಲಿ ಹೆಂಗಾಗಿದೆ ಅಂತಂದ್ರೆ, ಇಲ್ಲಿ 2-2 ಇನ್ನು ಮಿಕ್ಕಿರೋಂತ 2 ಮ್ಯಾಚ್ ಇದೆ. ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಜಿಂಬಾಬ್ವೆ ಅಗೇನ್ಸ್ಟ್. ನಾವು ಗೆಲ್ಲೋದು ಮಾತ್ರ ಅಂತ ಅಲ್ಲ, ನಾವು ಹ್ಯೂಜ್ ಮಾರ್ಜಿನ್ ಇಂದ ಗೆಲ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಇನ್ ಕೇಸ್ ಏನಾದ್ರು ವೆಸ್ಟ್ ಇಂಡೀಸ್ ಅವ್ರು ಸೌತ್ ಆಫ್ರಿಕಾ ಮೇಲೆ ಜಿಂಬಾಬ್ವೆ ಮೇಲೆ ಗೆಲ್ತು ಅಂತ ಅಂದ್ರೆ, ಇನ್ ಕೇಸ್ ಹೇಳ್ತಾ ಇರೋದು, ಅಥವಾ ಜಿಂಬಾಬ್ವೆ ಅವರು ಗೆಲ್ತು ಅಂದ್ರೆ ಇನ್ ಕೇಸ್ ಇಂಡಿಯಾ ಮೇಲೆ ಸೋಲ್ತಾರೆ ಅಂತ ಅನ್ಕೊಳ್ಳಿ, ಸೌತ್ ಆಫ್ರಿಕಾ ಅಗೇನ್ಸ್ಟ್ ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಗೆಲ್ತಾರೆ ಅಂತ ಅನ್ಕೊಳ್ಳಿ. ಇಲ್ಲಿ ಜಿಂಬಾಬ್ವೆನ ಸ್ವಲ್ಪ ನಾವು ಅಂಡರ್ಡಾಗ್ಸ್ ಆಗಿ ಕನ್ಸಿಡರ್ ಮಾಡೋಣ, ಸೌತ್ ಆಫ್ರಿಕಾ ಮತ್ತೆ ವೆಸ್ಟ್ ಇಂಡೀಸ್ ನ ಮೇನ್ ಆಗಿ ತಗೊಳ್ಳೋಣ. ಇನ್ ಕೇಸ್ ಇವತ್ತು ವೆಸ್ಟ್ ಇಂಡೀಸ್ ಗೆದ್ರು ಅಂತ ಅನ್ಕೊಳ್ಳಿ, ಇನ್ ಕೇಸ್ ವೆಸ್ಟ್ ಇಂಡೀಸ್ ಸೌತ್ ಆಫ್ರಿಕಾ ಅಗೇನ್ಸ್ಟ್ ಗೆದ್ರು ಅಂತ ಅನ್ಕೊಳ್ಳಿ, ಸೌತ್ ಆಫ್ರಿಕಾ ಜಿಂಬಾಬ್ವೆ ಅಗೇನ್ಸ್ಟ್ ಗೆದ್ರು ಅಂತ ಅನ್ಕೊಳ್ಳಿ. ನೆಟ್ ರನ್ ರೇಟು ಸಿಕ್ಕಾಪಟ್ಟೆ ಪಾಸಿಟಿವ್ ಇರೋದು ಸೌತ್ ಆಫ್ರಿಕಾದು ಮತ್ತೆ ವೆಸ್ಟ್ ಇಂಡೀಸ್ ಆಗುತ್ತೆ. ಅವಾಗ ಇಂಡಿಯಾದವರು ಏನ್ ಮಾಡ್ಬೇಕಾಗತ್ತೆ, ಇಂಡಿಯಾದವ್ರು ಜಿಂಬಾಬ್ವೆಗೂ ಒಂದು ಹ್ಯೂಜ್ ಮಾರ್ಜಿನ್ ಅಲ್ಲಿ ಹೊಡಿಬೇಕಾಗತ್ತೆ, ಅಂಡ್ ವೆಸ್ಟ್ ಇಂಡೀಸ್ ಅವ್ರಿಗೂ ಒಂದು ಹ್ಯೂಜ್ ಮಾರ್ಜಿನ್ ಹೊಡಿಬೇಕಾಗತ್ತೆ. ಒಟ್ನಲ್ಲಿ ಇಂಡಿಯಾ ಗೆದ್ರೆ ಸಾಲದಿಲ್ಲ. ಇಲ್ಲಿಂದ ನೆಟ್ ರನ್ ರೇಟ್ ಮೇಲೆ ಗಮನ ಅಂತೂ ಹೋಗಿರುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ನೆಗೆಟಿವ್ ಬಿದ್ಬಿಟ್ಟಿದೆ ನೆಟ್ ರನ್ ರೇಟ್. -3.800 ಅಂತಂದ್ರೆ ಸುಮ್ನೆನಾ ಗುರು? 86 ರನ್ ಇಂದ ಸೋಲೋದು ಅಂದ್ರೆ ಸುಮ್ನೆನಾ? ಇದನ್ನ ಓವರ್ಟೇಕ್ ಮಾಡ್ಬೇಕು ಜಸ್ಟ್ ನಾವು 2 ಮ್ಯಾಚ್ ಅಲ್ಲಿ ಅಂತ ಅಂದಾಗ ಅದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಾವು ಪಾಸಿಟಿವ್ ತಗೊಂಡ್ಬರ್ಬೇಕು ನೆಟ್ ರನ್ ರೇಟ್ ಅಂತ ಬಂದಾಗ. ಸೊ ನಾವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಒಬ್ವಿಯಸ್ಲಿ ಜಿಂಬಾಬ್ವೆನ ಟಾರ್ಗೆಟ್ ಮಾಡ್ಬೇಕು. ನೆಕ್ಸ್ಟ್ ಮ್ಯಾಚ್ ಇರೋದು ಜಿಂಬಾಬ್ವೆ. ನಮ್ಗೆ ಜಿಂಬಾಬ್ವೆನ ಒಂಥರ ಜಸ್ಟ್ ಗೆಲ್ಲೋದ್ ಮಾತ್ರ ಅಂತಲ್ಲ, ಇವ್ರ ಮೇಲೆ ಒಂದು ಹ್ಯೂಜ್ ಮಾರ್ಜಿನ್ ಆಯ್ತು ಅಂತಂದ್ರೆ ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟರಿನ ಇವ್ರ ಮೇಲೆ ಪಡ್ಕೊಬೇಕು. ಸೊ ಅವಾಗ ನೆಟ್ ರನ್ ರೇಟ್ ಬೆಟರ್ ಆಗುತ್ತೆ ಅಂತ ನಾನು ಪಾಸಿಟಿವ್ ಆಗ್ಬಿಡುತ್ತೆ ಅಂತ ಹೇಳ್ತಿಲ್ಲ. ಏನ್ 100 ರನ್ ಮಾರ್ಜಿನ್ ಅಲ್ಲಿ ಹೊಡ್ಬಿಡ್ಬೇಕು ಇವ್ರಿಗೆ ಅಂತ ಹೇಳ್ತಿಲ್ಲ. ಇವಾಗ ಅವ್ರು ಆಡ್ತಿರುವಂತ ಬ್ರಾಂಡ್ ಆಫ್ ಕ್ರಿಕೆಟ್ ನ ನೋಡ್ತು ಅಂದ್ರೆ ಜಿಂಬಾಬ್ವೆ ಅವರು, ನಾವು ನೆದರ್ಲ್ಯಾಂಡ್ಸ್ ಮೇಲೆ ಆಡಿದ ಬ್ರಾಂಡ್ ಆಫ್ ಕ್ರಿಕೆಟ್ ನ ನೋಡ್ತು ಅಂದ್ರೆ ಖಂಡಿತ ಅವರು ಕೂಡ ಫೈಟ್ ಕೊಡೋದಿಲ್ಲ. ಯಾಕೋ ನಂಗೇನೋ ಡೌಟ್ ಕಾಣಿಸ್ತಾ ಇಲ್ಲ. ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿರುತ್ತೆ. ಹೋಪ್ಫುಲಿ ಅದು ಚೇಪಾಕ್ ಸ್ಟೇಡಿಯಂ ಅಲ್ಲಿ ಆಗ್ತಾ ಇರುವಂತ ಮ್ಯಾಚ್ ಅಂತ ಅನ್ಕೊಂಡಿದೀನಿ. ನೋಡುವ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಒಂದು ಮ್ಯಾಚ್ ನ ಸೋಲ್ ಏನಿದೆ, ಟೂರ್ನಮೆಂಟ್ ನ ಎಕ್ಸಿಟ್ ನ ಭಯ ತೋರಿಸ್ಬಿಟ್ಟಿದೆ ಸೌತ್ ಆಫ್ರಿಕಾ. ಆ ತರ ಸೋಲ್ಸ್ಬಿಟ್ಟಿದೆ ನಮ್ಮನ್ನ. ಕ್ಲೋಸ್ ಮಾರ್ಜಿನ್ ಸೋಲ್ ಆಗಿತ್ತು ಅಂದ್ರೆ ನಾವು ತಲೆನೇ ಕೆಡ್ಸ್ಕೊಂತ ಇರಲಿಲ್ಲ ಗುರು. ಏನಾದ್ರು ಒಂದು 10-15 ರನ್ ಮಾರ್ಜಿನ್ ಸೋಲ್ ಆಗಿತ್ತು ಅಂತಂದ್ರೆ ತಲೆ ಕೆಡ್ಸ್ಕೊಳ್ಳುವಂತ ಸೀನೇ ಇರ್ತಿರ್ಲಿಲ್ಲ. ಯಾಕಂದ್ರೆ ಇಲ್ಲ ಗುರು ಬರ್ಬೋದು, ಅಜ್ಜಿ ನೆಟ್ ರನ್ ರೇಟ್ ಅಷ್ಟ್ರ ಮಟ್ಟಿಗೆ ಮ್ಯಾಟರ್ ಆಗೋದಿಲ್ಲ ಅಂತ, ರಿಕವರ್ ಆಗಿ ಬರ್ಬೋದು, ಅಜ್ಜಿ ಪಂಪ್ಡಪ್ ಆಗಿ ಬರ್ಬೋದು ಅಂತ ಇತ್ತು. ಬಟ್ 76 ರನ್ ಸೋಲ್ ಏನಿದೆ, ಶ್ರೀಲಂಕಾಗೂ ಅಷ್ಟೇ ಒಂದು ಹ್ಯೂಜ್ ಮಾರ್ಜಿನ್ ಸೋಲ್ ಏನಿದೆ, ಅದು ಕೂಡ ಅವ್ರಿಗೂ ಕೂಡ ಇಂಪ್ಯಾಕ್ಟ್ ಆಗಿದೆ. ನೋಡಿ ಆ ಗ್ರೂಪ್ ಅಲ್ಲಿ ನೋಡ್ತು ಅಂದ್ರೆ ನ್ಯೂಜಿಲೆಂಡ್ ಸ್ವಲ್ಪ ಬೆಟರ್ ಆಗಿ ಕಾಣಿಸ್ತಾ ಇದಾರೆ. ಅಂಡ್ ಇಲ್ಲಿ ಅಂದ್ರೆ ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಏನ್ ವಾಶ್ ಔಟ್ ಆಯ್ತು, ಸೊ 1 ಪಾಯಿಂಟ್ ಈಚ್ ಅವರಿಗೆ ಸಿಕ್ಕಿದೆ. ಈ ಗ್ರೂಪ್ ಅಲ್ಲಿ ಆಡ್ ಅಂಡ್ ಇವನ್ಸ್ ಬಂದ್ಬಿಡುತ್ತೆ. ಗೊಂದಲ ಇದೆ ಈ ಒಂದು ಗ್ರೂಪ್ ಅಲ್ಲಿ. ಬಟ್ ನಮ್ಮ ಗ್ರೂಪ್ ಅಲ್ಲಿ ಗೊಂದಲ ಏನಿಲ್ಲ. ನೆಟ್ ರನ್ ರೇಟ್ ಪಕ್ಕ ನೆಟ್ ರನ್ ರೇಟ್. ಈ ಗ್ರೂಪ್ ಅಲ್ಲಿ ನೆಟ್ ರನ್ ರೇಟ್ ಬರುವಂತ ಸಾಧ್ಯತೆ ಕಾಣಿಸ್ತಾ ಇಲ್ಲ ನನಗೆ.
ನಮ್ಮ ಗ್ರೂಪ್ ಅಲ್ಲಿ ಮಾತ್ರ ಎಂಟರ್ ರೈಟ್ ಮ್ಯಾಟ್ರಿಕ್ ಬರುವಂತ ಚಾನ್ಸಸ್ 100% ಕಾಣಿಸ್ತಾ ಇದೆ. ಸೊ ಖಂಡಿತ ಇಂಡಿಯಾ ಗೆಲ್ಬೇಕಾಗತ್ತೆ ಹೆವಿ ಮಾರ್ಜಿನ್ ಇಂದ. ಜಿಂಬಾಬ್ವೆ ಮೇಲೆ ಆಗಿರ್ಲಿ, ವೆಸ್ಟ್ ಇಂಡೀಸ್ ಮೇಲೆ ಆಗಿರ್ಲಿ, ನೋಡೋಣ ಅದೆಲ್ಲೋಗಿ ಫಿನಿಶ್ ಮಾಡ್ತಾರೆ ಅಂತ ನೋಡೋಣ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಅನಿಸ್ತದೆ ಗ್ರೂಪ್ ಎ ಅಲ್ಲಿ ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅಂತ ಅನಿಸ್ತೀಯಪ್ಪ? ಇಂಡಿಯಾ ಕ್ವಾಲಿಫೈ ಆಗ್ತಾರ ಇಲ್ವಾ? ಕಾಮೆಂಟ್ ಅಲ್ಲಿ ಹಾಕಿ.